ಅವಕಾಡೋ ಜ್ಯೂಸ್ ಕುಡಿತಾ ಶುರು ಮಾಡ್ತಾ ಇದ್ದೀನಿ. ನಾನು IPS ಆಫೀಸರ್ ಆಗ್ತಿದ್ದೆ, ಯಾವುದೋ ಒಂದು ಡಿಸ್ಟ್ರಿಕ್ಟ್ಗೆ SP ಆಗಿರ್ತಾ ಇದ್ದೆ. ಮನೆಗೆ ಬಂದಿದ್ದೀನಿ ನೋಡಿ, ವೆಜ್ ಮಂಚೂರಿಯನ್ ರೆಡಿ ಆಗಿದೆ. ಬಟ್ ಸೈಕಲ್ ನಿಲ್ಸೋಕ್ಕೆ ಅಂತ ಈ ಒಂದು ವ್ಯವಸ್ಥೆ ಮಾಡಿರೋದು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಾಂಕ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಶುರು ಮಾಡೋ ಮುಂಚೆ RCB ಗೆದ್ದಿದ್ದು ತುಂಬ ಖುಷಿ ಇದೆ. ಬಟ್ ರೀಸೆಂಟಾಗಿ RCB ಗೆದ್ದ ಮೇಲೆ ಬ್ಯಾಂಗ್ಳೂರಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತಾ ಇದೆ. ಮೊದಲನೇದಾಗಿ ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ದಾರೋ ಆ ಒಂದು ಇನ್ಸಿಡೆಂಟಿಂದ ಅವರೆಲ್ಲರಿಗೂ ನನ್ನ ಕಂಡೋಲೆನ್ಸ್ ಹೇಳ್ತಾ ಈ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ನಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಪ್ರಾಣಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ ಅನ್ನೋದು. ನಮ್ಮಲ್ಲಿ ಸಿವಿಕ್ ಸೆನ್ಸ್ನ ಬೆಳೆಸ್ಕೊಂಡಿದ್ದರೆ ಈ ಥರ ಒಂದು ಇನ್ಸಿಡೆಂಟ್ ಆಗ್ತಿರಲಿಲ್ಲ ಅನ್ನೋದು ನನ್ನ ಒಂದು ನಂಬಿಕೆ. ನಾವು ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಅಥವಾ ಪೊಲಿಟಿಕಲ್ ಲೀಡರ್ಸ್ ಮೇಲೆ ಬ್ಲೇಮ್ನ ಹಾಕ್ತಾ ಇದ್ದೀವಿ. ಬಟ್ ಆ್ಯಸ್ ಅ ಸಿಟಿಸನ್ ಆಫ್ ಇಂಡಿಯಾ ಅಥವಾ ಸಿಟಿಸನ್ ಆಫ್ ಕರ್ನಾಟಕ ನಾವು ಎಷ್ಟರ ಮಟ್ಟಿಗೆ ಡಿಗ್ನಿಫೈಡ್ ಆಗಿ ಬಿಹೇವ್ ಮಾಡಿದ್ದೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ನಾನು ಇದ್ರ ಬಗ್ಗೆ ಎಷ್ಟು ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಪೊಲಿಟಿಕಲ್ ಕಾಂಟ್ರವರ್ಸಿ ನನಗಿಷ್ಟ ಇಲ್ಲ, ಯಾವುದೇ ಥರದ ಕಾಂಟ್ರವರ್ಸಿಗಳು ನನಗಿಷ್ಟ ಇಲ್ಲ. ಸೊ ನಾನು ಪ್ರಾಣ ಕಳ್ಕೊಂಡಿರೋರಿಗೆ ಕಂಡೋಲೆನ್ಸ್ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ಬಂದು ನನ್ನ ಪ್ರಾಪರ್ ಇಂಟ್ರೊಡಕ್ಷನ್. ನನ್ನ ವ್ಲಾಗ್ಸ್ನ ಮೊದಲಿಂದ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಪ್ರಾಬಬ್ಲಿ ನನ್ನ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ. ಸೊ ನಾನಿವತ್ತು ನನ್ನ ಪ್ರಾಪರ್ ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಇದ್ದೀನಿ. ಮೊದಲನೇದಾಗಿ ಯಾರ್ಯಾರು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ತೋರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಮತ್ತು ನನ್ನ ಹತ್ರ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಡಿಗ್ರಿ ಕೂಡ ಇದೆ. ಸೊ ನಾನು ಡಿಗ್ರಿ ಮುಗಿಸಿ ಇಂಜಿನಿಯರಿಂಗ್ ಮುಗಿಸಿ ಒಂದು ವರ್ಷ ಕೆಲಸ ಮಾಡಿದೆ ಒಂದು ಕಂಪ್ನಿಯಲ್ಲಿ, ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ. ನಾನು ಆ ಕೆಲಸನ ಒಂದೇ ವರ್ಷಕ್ಕೆ ಬಿಡ್ತೀನಿ. ಕಾರಣ ಬಂದು ನನಗೆ ಮೊದಲಿಂದನೂ ಸಿವಿಲ್ ಸರ್ವಿಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ. ಸೊ UPSC ಜಾಯಿನ್ ಮಾಡ್ತೀನಿ ಕೋರ್ಸ್. ಆಲ್ಮೋಸ್ಟ್ 2 ವರ್ಷ ನಾನು ಕಂಪ್ಲೀಟ್ UPSC ಮೇಲೆ ಡೆಡಿಕೇಟ್ ಮಾಡ್ತೀನಿ ನನ್ನ ಟೈಮ್ನ. ಎಲ್ಲೂ ಹೊರಗಡೆ ಹೋಗ್ದಲೆ ಪ್ರತಿ ದಿವಸ ಮೋರ್ ದೆನ್ 8 to 10 hours ನಾನು ಬುಕ್ಸ್ ಜೊತೆನೇ ಇರ್ತಾಯಿದ್ದೆ ಆ ಒಂದು ಪೀರಿಯಡಲ್ಲಿ, UPSCಗೆ ಪ್ರಿಪೇರ್ ಆಗೋ ಟೈಮಲ್ಲಿ. ಅನ್ಫಾರ್ಚುನೇಟ್ಲಿ ನಾನು UPSC ಕ್ರ್ಯಾಕ್ ಮಾಡಲಿಲ್ಲ. ಮಾಡಿದರೆ ಪ್ರಾಬಬ್ಲಿ ಇವತ್ತು ನಾನು IPS ಆಫೀಸರ್ ಆಗ್ತಿದ್ದೆ, ಯಾವುದೋ ಒಂದು ಡಿಸ್ಟ್ರಿಕ್ಟ್ಗೆ SP ಆಗಿರ್ತಾ ಇದ್ದೆ. ಬಟ್ ಫೇಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ನನ್ನ ಬೆಸ್ಟ್ ನಾನು ಕೊಟ್ಟಿದ್ದೆ, ನನ್ನ ಎಫರ್ಟ್ಸ್ ನಾನು ಹಾಕಿದ್ದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ವಿಧಿ ಬೇರೆಯೇ ಇತ್ತು ಅಂತ ಕಾಣುತ್ತೆ. ಸೊ ಯಾವಾಗ 2 ವರ್ಷ 2 ಅಟೆಂಪ್ಟ್ ಮಾಡಾದಮೇಲೆ ನನಗೆ ಸಕ್ಸಸ್ ಸಿಗಲಿಲ್ಲ, ಅಂದರೆ ಕ್ರ್ಯಾಕ್ ಆಗಲಿಲ್ಲ UPSC, ನಾನು ಅಂದ್ಕೊಂಡೆ ಇದ್ರ ಮೇಲೆ ಇನ್ನೂ ಟೈಮ್ ಇನ್ವೆಸ್ಟ್ ಮಾಡಿ ಮೇ ಬಿ ಇನ್ನೂ ಒಂದು ಅಟೆಂಪ್ಟ್ ಅಥವಾ 2 ಅಟೆಂಪ್ಟ್ ಇನ್ನೂ ಇನ್ವೆಸ್ಟ್ ಮಾಡಿದರೆ ಪ್ರಾಬ್ಲಿ ಕ್ರ್ಯಾಕ್ ಆಗ್ತಿತ್ತೇನೋ ಎಕ್ಸಾಮ್ಸ್, ನನಗೆ ಗೊತ್ತಿಲ್ಲ. ಹಿಂಗೆ ಆಗ್ತಿತ್ತೇನೋ ಹಂಗೆ ಆಗ್ತಿತ್ತೇನೋ, ಊಹಾಪೋಹಗಳ ಬಗ್ಗೆ ಥಿಂಕ್ ಮಾಡೋದು ಬೇಡ ಈಗ, ಯಾಕಂದರೆ ಆ ಒಂದು ಫೇಸ್ನ ದಾಟಿ ಮುಂದೆ ಬಂದುಬಿಟ್ಟಿದ್ದೀನಿ. ಬಟ್ ಎನಿವೇಸ್ ಕ್ರ್ಯಾಕ್ ಆಗಲಿಲ್ಲ. ಅದಾದ ನಂತರ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ, ಸರಿ ನಾನು 2 ವರ್ಷ ಗ್ಯಾಪ್ ಬೇರೆ ಆಗೋಗಿತ್ತಲ್ವ ನಂದು ಕರಿಯರಲ್ಲಿ. ಸೊ ಏನು ಮಾಡಬೇಕು ಅನ್ನೋ ಒಂದು ಥಿಂಕ್ ಮಾಡೋ ಟೈಮಲ್ಲಿ ಸರಿ ಮಾಸ್ಟರ್ಸ್ ಮಾಡಿಬಿಡೋಣ ಒಂದು ಅಂತ ಹೇಳಿ ನಾನು UKಗೆ ಮಾಸ್ಟರ್ಸ್ ಅಪ್ಲೈ ಮಾಡ್ತೀನಿ. ನಾನು UKಗೆ ಬಂದು ನಾಟಿಂಗಮ್ ಟ್ರೆಂಟ್ ಯೂನಿವರ್ಸಿಟಿ ಅಂತ ನಾನು ಓದಿದ ಯೂನಿವರ್ಸಿಟಿ ಹೆಸರು ನಾಟಿಂಗಮಲ್ಲಿದೆ. ಅಲ್ಲಿ ಮಾಸ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ. ಅದಾದ ನಂತರ ನಾನು ಇಲ್ಲೇ ಕೆಲಸಕ್ಕೆ ಸೇರಿಕೊಂಡು ಇಲ್ಲೇ ಇವಾಗ ಸದ್ಯಕ್ಕೆ ಜೀವನ ಮಾಡ್ತಾಯಿದ್ದೀನಿ UKಯಲ್ಲೇ. ಇದು ನನ್ನ ಒಂದು ಶಾರ್ಟ್ ಇಂಟ್ರೊಡಕ್ಷನ್. ನಾನು ಯೂಟ್ಯೂಬ್ ವ್ಲಾಗ್ಸ್ ಅಪ್ಲೋಡ್ ಮಾಡಿದಾಗೆಲ್ಲ ಯಾರಾದರೂ ಒಬ್ಬರು ಕಮೆಂಟ್ ಮಾಡ್ತಾರೆ, ನೀವಲ್ಲಿ ಓದಕ್ಕೆ ಹೋಗಿದ್ರಾ ಅಥವಾ ಡೈರೆಕ್ಟಾಗಿ ಕೆಲಸಕ್ಕೆ ಹೋಗಿದ್ರಾ ಅಂತ. ಅದಕ್ಕೊಂದು ಕ್ಲಾರಿಫಿಕೇಷನ್ ಆಗಿಬಿಡಲಿ ಇದು ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನಾನು ಬಂದಿದ್ದು ಮಾಸ್ಟರ್ಸ್ ಮಾಡೋಕ್ಕೆ ಅಂತ. ಗ್ರ್ಯಾಜುಯೇಷನ್ ಮುಗಿದ ಮೇಲೆ ನಾನು ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ. ಸೊ ನಾನು ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಜೊತೆಯಲ್ಲಿ ಟ್ರಾವೆಲ್ ವ್ಲಾಗ್ಸ್ ಕೂಡ ಮಾಡ್ತಾಯಿದ್ದೀನಿ. ನನ್ನ ಗೋಲ್ ಬಂದು ಒಂದು ದಿವಸ ನಾನು ಫುಲ್ ಫ್ಲೆಜ್ ಟ್ರಾವೆಲ್ ವ್ಲಾಗರ್ ಆಗಬೇಕು ಅಂತ. ಯಾರೂ ತೋರಿಸದೇ ಇರೋ ಜಾಗಗಳು, ತೋರ್ಸೋಕ್ಕಾಗದೇ ಇರೋಂತಹ ಜಾಗಗಳು, ಒಂದು ಹಿಡನ್ ಜೆಮ್ ಅಂತ ಏನು ಕರಿತೀವಿ, ಈ ಥರ ಜಾಗಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಬ್ಲಾಗ್ಸ್ ಬರೀಬೇಕು, ವ್ಲಾಗ್ ಮಾಡಬೇಕು, ಈ ಥರ ಒಂದು ಜಾಗಗಳಿದೆ ಅಂತ ಜನಗಳಿಗೆ ತಿಳಿಸ್ಕೊಡ್ಬೇಕು ಅಂತ ಸುಮಾರು ಆಸೆಗಳಿದ್ದಾವೆ. ವರ್ಕ್ ಮಾಡ್ತಾಯಿದ್ದೀನಿ ಟುವರ್ಡ್ಸ್ ದಟ್. ನೋಡೋಣ ಯಾವಾಗ ಒಂದು ಆಸೆ ಈಡೇರುತ್ತೆ ಅಂತ. ಸದ್ಯಕ್ಕೆ ನಾನು ಕೆಲಸನೂ ಮಾಡಿಕೊಂಡು ಟ್ರಾವೆಲ್ಲು ಮಾಡಿಕೊಂಡು ಎರಡೂ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆದಷ್ಟು ಟೈಮ್ ಮಾಡಿಕೊಂಡು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಆ ಜಾಗಗಳನ್ನ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಫುಲ್ ಫ್ಲೆಡ್ಜ್ ಟ್ರಾವೆಲರ್ ಆಗೋದು ಏನಷ್ಟು ದೊಡ್ಡ ವಿಷಯ ಅಲ್ಲ. ಸೊ ಯಾವುದೇ ಫೀಲ್ಡ್ ಆಗಿರಲಿ, ಪ್ರಾಪರ್ ಸಪೋರ್ಟ್, ಪ್ರಾಪರ್ ಎಂಕರೇಜ್ಮೆಂಟ್ ಸಿಕ್ಕಿದ್ರೆ ಯಾರು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಸೊ ಅದಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ತೋರಿಸಿ ಅಂತ. ಸೊ ಗೈಸ್, ನಂದು ಕೆಲಸ ಮುಗೀತು. ಫ್ರೈಡೇ ಈವ್ನಿಂಗ್ನ ಅವಕಾಡೋ ಜ್ಯೂಸ್ ಕುಡಿತಾ ಶುರು ಮಾಡ್ತಾಯಿದ್ದೀನಿ.
ಸಖತ್ತಾಗಿದೆ. ನೀವು ಟ್ರೈ ಮಾಡಿ ಮನೇಲೇ ಮಾಡ್ಕೊಂಡು ಕುಡೀರಿ. ಅಂಗಡಿಗೆ ಹೋಗಿ ಸುಮ್ಮನೆ ಜಾಸ್ತಿ ದುಡ್ಡು ದಂಡ ಮಾಡ್ತೀರಾ. ಮನೇಲೇ ಮಾಡಿದ್ರೆ ನಿಮಗೆ ರೀಸನೇಬಲ್ ಆಗಿ ಮುಗಿದೋಗುತ್ತೆ. ಈಗ ಸ್ವಲ್ಪ ಕೆಳಗಡೆ ಕೆಲಸ ಇದೆ, ಓಡ್ಬೇಡ ಬನ್ನಿ. ಸೊ ಗೈಸ್, ನಾನು ಹೊರಗಡೆ ಬಂದಿದ್ದೀನಿ ಕೆಳಗಡೆ. ಸೊ ಇನ್ನೂ ನೋಡಿ 7 ಗಂಟೆ ಆಗಿದೆ ಈವ್ನಿಂಗ್, ಇನ್ನೂ ನೋಡಿ ಬಿಸಿಲಿದೆ. ಸೊ ನಾನು ನಿಮಗೆ ಒಂದು ವಿಷಯ ತೋರಿಸ್ಬೇಕು ಅಂತ ಕರ್ಕೊಂಬಂದೆ ಹೊರಗಡೆ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲ ಇಂಡಿವಿಜುವಲ್ ಹೌಸ್ ಆಯಿತಾ. ಸೊ ಅಲ್ಲಿ ನಿಮಗೆ ಪ್ರತಿ ಮನೆ ಮುಂದೆ ಮೂರು ಡಸ್ಟ್ಬಿನ್ ಕಾಣಿಸ್ತಾ ಇರುತ್ತೆ ನೋಡಿ. ಅಲ್ಲಿ 1 2 3. ಅದೇನಕ್ಕೆ ಗೊತ್ತಾ, ಒಂದರಲ್ಲಿ ಹಸಿ ಕಸ ಹಾಕೋದು ಅಂದರೆ ವೆಟ್ ವೇಸ್ಟ್, ಇನ್ನೊಂದರಲ್ಲಿ ಡ್ರೈ ವೇಸ್ಟ್, ಮತ್ತು ಇನ್ನೊಂದರಲ್ಲಿ ರೀಸೈಕಲ್ ಮಾಡುವಂತಹ ವೇಸ್ಟ್ ಹಾಕೋಕ್ಕೆ. ನೋಡಿ, ಪ್ರತಿಯೊಂದು ಇಂಡಿವಿಜುವಲ್ ಹೌಸ್ ಮನೆ ಮುಂದೆ ಅಂದರೆ ಸಪ್ರೇಟಾಗಿ ಒಂದೊಂದು ಮನೆಗಳಿದಾವಲ್ಲ, ಅದ್ರ ಮುಂದೆ ಎಲ್ಲ ಮನೆ ಮುಂದೆ 3 ಬಿನ್ಸ್ ಇದೆ. ಸೊ ಇದು ಇಲ್ಲಿ ರೂಲ್. ಸೊ ನೀವು ಯಾವುದೇ ಕಸನ ವಿಲೇವಾರಿ ಮಾಡಬೇಕಾದ್ರೆ ಈ ಥರ ಸೆಗ್ರಿಗೇಟ್ ಮಾಡಬೇಕು. ವೆಟ್ ವೇಸ್ಟ್, ಡ್ರೈ ವೇಸ್ಟ್ ಮತ್ತು ರೀಸೈಕಲ್ ವೇಸ್ಟ್ ಅಂತ. ಈ ಥರ ಮಾಡಿದ್ರೆ ಮಾತ್ರ ಅವರು ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ವಾರಕ್ಕೊಂದ್ಸಲಿ ಗಾಡಿ ಬರುತ್ತೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಗುರುವಾರ ಬರುತ್ತೆ, ಒಂದು ಟ್ರಕ್ ಥರ ಬಂದು ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಬಟ್ ಇದು ಬಂದು ಇಂಡಿವಿಜುವಲ್ ಹೌಸ್ಗಾಯಿತು. ಅಪಾರ್ಟ್ಮೆಂಟ್ಸ್ ಇದ್ದರೆ ಯಾವ ಥರ ಇರುತ್ತೆ ಗೊತ್ತಾ, ಬನ್ನಿ ಇಲ್ಲಿ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೊಂದು ಸುಮ್ಮನೆ ಇವರು ಡಿಸೈನ್ ಥರ ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆ ಹೀಗೆ ಇರುತ್ತೆ ಅಂತಲ್ಲ, ಈ ಒಂದು ಲೊಕ್ಯಾಲಿಟಿಯಲ್ಲಿ ಈ ಥರ ಮಾಡಿದ್ದಾರೆ. ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ. ನೋಡಿ, ಮರದ್ದು ಬಾಕ್ಸ್ ಥರ ಮಾಡಿ ಶೆಡ್ ಥರ ಮಾಡಿದ್ದಾರೆ. ಇದರೊಳಗಡೆ 2 ಬಾಕ್ಸ್ ಇದೆ. ಇದು ಬಂದು ಜನರಲ್ ವೇಸ್ಟ್ ಅಂತ, ಇದರಲ್ಲಿ ರೀಸೈಕಲ್ಡ್ ವೇಸ್ಟ್ ಹಾಕ್ತಾರೆ. ಅಂದರೆ ಈ ಕೊರಗೇಟೆಡ್ ಬಾಕ್ಸ್ ಮತ್ತು ರೀಸೈಕಲ್ ಮಾಡ್ಬೋದಾದಂತಹ ಎಲ್ಲ ಪದಾರ್ಥಗಳು ಈ ಥರ ಬಿನ್ನಲ್ಲಿ ಹೋಗುತ್ತೆ. ಅದು ಜನರಲ್ ವೇಸ್ಟ್. ಸೊ ಅಪಾರ್ಟ್ಮೆಂಟ್ಸ್ಗೆ 2 ಇರೋದು, ರೀಸೈಕಲ್ಡ್ ಮತ್ತು ಜನರಲ್ ಅಂತ. ಈ ಜನರಲ್ ವೇಸ್ಟಲ್ಲಿ ವೆಟ್ ಮತ್ತು ಡ್ರೈ 2 ಮಿಕ್ಸ್ ಮಾಡಿಬಿಡ್ತಾರೆ. ಅದೇ ಇಂಡಿವಿಜುವಲ್ ಮನೆ ಆದರೆ 3 ಬಿನ್ ಇರುತ್ತೆ. ಸೊ ಅಲ್ಲಿ ವೆಟ್, ಡ್ರೈ ಮತ್ತು ರೀಸೈಕಲ್ನ ಸೆಗ್ರಿಗೇಟ್ ಮಾಡ್ತಾರೆ. ಇಲ್ಲಿ ವಿಶೇಷತೆ ಏನು ಗೊತ್ತಾ, ನೋಡಿ ಆ ಕಡೆ ಶೆಡ್ ಕಾಣ್ತಾ ಇದೆಯಲ್ಲ, ಅದು ಬಂದು ಬಿನ್ ಶೆಡ್, ಅದು ಬರೀ ಕಸ ಹಾಕೋಕ್ಕೆ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಶೆಡ್ ಇದೆ. ಇದು ವಿಶೇಷವಾಗಿ ಏನು ಅಂದರೆ ಸೈಕಲ್ಗಳು ನಿಲ್ಸೋಕ್ಕೆ ಅಂತ ಮಾಡಿರೋದು. ಒಳಗಡೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಚಿಲ್ಕ ಹಾಕಿದ್ದಾರೆ. ಯಾವ ಥರ ಓಪನ್ ಇದೆ ನೋಡಿ. ಇಲ್ಲಿ ಯಾವ ಸೈಕಲು ನಿಲ್ಲಿಸಿಲ್ಲ, ಬಟ್ ಸೈಕಲ್ ನಿಲ್ಸೋಕ್ಕೆ ಅಂತ ಈ ಒಂದು ವ್ಯವಸ್ಥೆ ಮಾಡಿರೋದು. ಸೊ ಸೈಕಲ್ಗಳನ್ನ ನಿಲ್ಲಿಸಿ ಲಾಕ್ ಮಾಡ್ಬೋದು ಇದರೊಳಗಡೆ. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿರೋದು. ಇದು ಹೊಸ್ದಾಗಿ ಕಟ್ಟಿರೋ ಬಿಲ್ಡಿಂಗ್ಗಳು ಏರಿಯಾ ಇದು ಹೊಸ್ದಾಗಿ ಡೆವಲಪ್ ಮಾಡಿರೋ ಏರಿಯಾ ಆಗಿರೋದ್ರಿಂದ ಹೊಸದಾಗಿ ಏನೇನು ಆಗುತ್ತೋ ಅದೆಲ್ಲ ಟ್ರೈ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಆ ಕಡೆ ಕಸ ಹಾಕೋದು, ಈ ಕಡೆ ಸೈಕಲ್ ನಿಲ್ಲಿಸೋದು. ಗೈಸ್, ವಾಪಸ್ ಮನೆಗೆ ಬಂದಿದ್ದೀನಿ ನೋಡಿ. ವೆಜ್ ಮಂಚೂರಿಯನ್ ರೆಡಿಯಾಗಿದೆ. ಫುಲ್ ಎಣ್ಣೆ ಎಲ್ಲ ಹೀರ್ಕೊಂಡಿದೆ ಟಿಶ್ಯೂ. ಸೊ ಹೇಗಿದೆ ಅಂತ ಟ್ರೈ ಮಾಡೋಣ. ಅದಾಗಿದೆ. ನಾನು ಅದು ಏನೇನು ತಿಂತಾ ಇದ್ದೀನೋ ಗೊತ್ತಿಲ್ಲ, ಚೆನ್ನಾಗಿ ತಿಂದು ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ಕಾಣಿಸ್ತಾ ಇದೆ. ನನ್ನ ಮುಖ ಜಾ ಲೈನ್ ಎಲ್ಲ ಒಂದು ಕಾಲದಲ್ಲಿ ಶಾರ್ಪಾಗಿ ಕಾಣಿಸೋದು. ಇವಾಗ ನೋಡಿ, ಮುಖ ಎಲ್ಲ ರೌಂಡ್ ಆಗಿಬಿಟ್ಟಿದೆ. ವರ್ಕೌಟ್ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ಸರಿ ಹೋಗಲ್ಲ. ಎನಿವೇಸ್, ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.